ಮತ್ತು ಇನ್ನೊಂದು ಮಾತು ಏನಪ್ಪ ಅಂದರೆ, ಮಕ್ಕಳ ನೀವು ಓದೋ ಟೈಮಲ್ಲಿ ಓದ್ಬಿಡ್ಬೇಕು. ಅದು ಬಿಟ್ಟು ನಾನು ಏನೋ ಇನ್ನೊಂದು ಮಾಡ್ಕೊತೀನಿ ಮತ್ತೊಂದು ಮಾಡ್ಕೊತೀನಿ ಅಂತ ನೀವು ಮಾಡ್ಕೊಂಡು ಹೋದ್ರೆ ನಿಮ್ಮ ಸಮಯನೂ ವೇಸ್ಟು, ನಿಮ್ಮ ಏಜು ಹೋಗ್ತಿರುತ್ತೆ. ಅದನ್ನು ಯಾರೂ ಹಿಡಿಯೋಕ್ಕಾಗಲ್ಲ. ಹಾಗಾಗಿ ನೀವು ಆದಷ್ಟು ನಿಮ್ಮ ಅಚ್ಚುಕಟ್ಟಾದ ಕೆಲಸ ಏನಪ್ಪ ಅಂದರೆ ಓದೋದು. ಹೌದಾ? ಅದು ಕಷ್ಟಪಟ್ಟೋ ಇಷ್ಟಪಟ್ಟೋ ನೀವು ಓದಿ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಮುಗಿಸ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಏನೇನು ಸಿಗಬೇಕೋ ಸ್ಥಾನಮಾನಗಳು ಅದು ಖಂಡಿತವಾಗಿ ಸಿಗುತ್ತೆ. ಅದು ಬಿಟ್ಟು ಏನೋ ಒಂದು ಮಾಡದೆ ಕದ್ದು ಮುಚ್ಚಿ, ಸಪೋಸ್ ತಂದೆ ತಾಯಿನ ಗೊತ್ತಿಲ್ಲದೆ ನಾವೇನೋ ಮಾಡ್ಕೊಳ್ಳೋದು, ಕದ್ದು ಮುಚ್ಚಿ ಏನೋ ಒಂದು ಇಷ್ಟಪಡೋದು, ಲವ್ ಮಾಡೋದು ಅದೆಲ್ಲ ತಪ್ಪಂತ ನಾನು ಹೇಳ್ತಿಲ್ಲ. ಬಟ್ ಅದಕ್ಕೆ ಆದ ಒಂದು ಏಜ್ ಇದೆ, ಅದಕ್ಕೆ ಆದ ಒಂದು ಟೈಮ್ ಇದೆ. ಹೌದಾ? ಹಾಗಾಗಿ ನೀವು ಯಾವ್ಯಾವ ಟೈಮಲ್ಲಿ ನೀವು ಅದನ್ನು ವ್ಯಾಲ್ಯೂ ಕೊಟ್ಕೊಂಡು ನೀವು ಮಾಡ್ಕೊತೀರೋ ಅದು ನಿಮ್ಮ ತಂದೆ ತಾಯಿಗಳಿಂದ ನಿಮಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಮತ್ತು ನೀವು ಅವ್ರಿಗೆ ಗೊತ್ತಿಲ್ಲದೆ ಏನೇ ಮಾಡಕ್ಕೆ ಹೋದ್ರೂ ಕೂಡ ಅದ್ರ ಪರಿಣಾಮ ನೀವೇ ಎದುರಿಸ್ಬೇಕಾಗುತ್ತೆ. ಮತ್ತು ಅದ್ರ ಪರಿಣಾಮನೂ ತುಂಬ ಕೆಟ್ಟದಾಗಿರುತ್ತೆ. ಹಾಗಾಗಿ ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲದೆ ನೀವು ಯಾವ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಕೆಲಸ. ನಾವು ಕೆಲಸದ ಗಡಿ ಬಿಡಿಯಲ್ಲಿ ಇವತ್ತಿನ ದಿನ ಏನಾಗ್ತಿದೆ ಅಂದರೆ, ನಮ್ಮನ್ನು ನಾವೇ ಮರ್ತೋಗ್ತೀವಿ. ಸಪೋಸ್ ಪ್ರೆಷರು, ಟೆನ್ಷನ್ನು, ಟಾರ್ಗೆಟ್ಸು ಇವೆಲ್ಲ ಇರ್ತವೆ. ಹಾಗಾಗಿ ಅದು ಮಾಡೋದು ತಪ್ಪಲ್ಲ. ನಾವು ಜೀವನಕ್ಕೋಸ್ಕರ ಕೆಲಸ ಮಾಡಬೇಕು ಹೊರತು ಕೆಲಸಕ್ಕೋಸ್ಕರನೇ ಜೀವನ ಅಲ್ಲ. ಹಾಗಾಗಿ ನಿಮ್ಮ ಕೆಲಸದಲ್ಲೂ ಕೂಡ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ, ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ತುಂಬ ಸಮಯ ಕೊಡೋ, ತೀರಾ ತುಂಬ ಸಮಯ ಇಲ್ಲ ಅಂದರೂ ಸ್ವಲ್ಪ ಸಮಯ ಆದರೂ ಕೊಡಿ. ಹಾಗಾಗಿ ಮತ್ತು ಅತಿ ದೊಡ್ಡ ಒಂದು ನಿಮ್ಮ ಅಸ್ತ್ರ ಏನಪ್ಪ ಅಂದರೆ ನಿಮ್ಮ ಆರೋಗ್ಯ. ನಿಮ್ಮ ಆರೋಗ್ಯ ನೀವೇ ಸರಿ ಇಲ್ಲ ಅಂದರೆ ಯಾವುದೂ ಸರಿ ಇರಲ್ಲ. ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ತುಂಬ ದೊಡ್ಡದಾಗಿ ಕೇರ್ ಮಾಡಿರಿ. ಮತ್ತು ಟೆನ್ಷನ್ಸು, ಪ್ರೆಷರ್ ಏನೇ ಇದ್ದರೂ ಕೂಡ ಅದನ್ನು ಮರೀರಿ. ಸಾಧ್ಯವಾದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತು ನಿಮಗಾಗಿ ಕಾಯ್ತಿರೋ ನಿಮ್ಮ ಕುಟುಂಬ ಇರುತ್ತೆ, ಅವ್ರಿಗೋಸ್ಕರಾದರೂ ನೀವು ಜಾಸ್ತಿ ಪ್ರೆಷರ್ ಮಾಡ್ಕೋಬಾರ್ದು. ಮತ್ತು ಸಾಧ್ಯವಾದಷ್ಟು ಒಳ್ಳೆಯ ಆಹಾರ ಸೇವಿಸಿ, ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ದಿನಚರಿಯನ್ನು ತುಂಬ ಆಗಿ ರೂಢಿ ಮಾಡ್ಕೊಳ್ಳಿ. ಹಾಗೆ ಇನ್ನು ಕೆಲವು ಸಂದರ್ಭದಲ್ಲಿ, ಕೆಲವು ಟೈಮಲ್ಲಿ ಇವಾಗ ಏನು ಮಾಡ್ತೀವಪ್ಪ ಅಂದರೆ, ಯಾರೋ ಬಾಸ್ ಬೈದರು ಅಥವಾ ಯಾರೋ ಏನೋ ಅಂದ್ಬಿಟ್ರು ಅನ್ನೋ ಒಂದು ಟೆನ್ಷನ್ಗೆ ಹೋಗಿ ಸಿಗರೇಟ್ ಸೇದೋದು. ಮತ್ತು ರಾತ್ರಿ ನನಗೆ ತುಂಬ ತಲೆನೋವು ಕೆಲಸ ಇದೆಯಪ್ಪ, ಭಾರಿ ತಲೆ ತಿಂದ್ಬಿಡ್ತಾರೆ ಅಂತ ಅಂದ್ಕೊಂಡು ದಿನ ರಾತ್ರಿ ಕುಡ್ಕೊಂಡು ಹೋಗೋದು. ಇದೆಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತಪ್ಪ ಅಂದರೆ, ನಿಮ್ಮನ್ನು ನೀವೇ ವಿಷ ಕೊಟ್ಕೊಂಡಂಗೆ. ಅಂದರೆ ನೀವಾಗಿ ನೀವು ದುಡ್ಡು ಕೊಟ್ಟು ನಿಮ್ಮ ದೇಹಕ್ಕೆ ವಿಷ ತೊಗೊಂಡಂಗೆ. ಅದು ಕ್ರಮೇಣ ದಿನದಿಂದ ದಿನಕ್ಕೆ ಏನಾಗುತ್ತಪ್ಪ ಅಂದರೆ, ನೀವು ಇದ್ದರೆ ನಿಮ್ಮ ಕುಟುಂಬ, ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರುತ್ತೆ. ಈಗ ಅಫ್ಕೋರ್ಸ್ ಇವಾಗ ಕೆಲಸ ಇಲ್ಲದೆ, ಇವಾಗ ಕೆಲಸ ಮಾಡ್ದೇ ಅವಾಗ ಯಾವ ಕೆಲಸನೂ ಆಗಲ್ಲ. ಬಟ್ ಏನಪ್ಪ ಅಂದರೆ, ನೀವು ಅದನ್ನೇ ತಪ್ಪಾಗಿ ತಿಳ್ಕೊಂಡು ನನಗೆ ಹಾಗೆ ಆಗಿ ತಲೆ ತಿಂದ್ಬಿಟ್ರು, ಹೀಗೆ ತಲೆ ತಿಂದ್ಬಿಟ್ರು ಅಂತ ನೀವು ಅದನ್ನು ನೆಪ ಮಾಡಿಕೊಂಡು ಇಲ್ದಿರೋ ಹ್ಯಾಬಿಟ್ಸ್ಗಳಿಗೆ ನೀವು ರೂಢಿ ಮಾಡಿಕೊಂಡ್ರೆ ಕೊನೆಗೆ ಒಂದಿನ ಏನಾಗುತ್ತಪ್ಪ ಅಂದರೆ, ಹಾಸ್ಪಿಟ್ಲಲ್ಲಿ ನೀವು ಒದ್ದಾಡ್ತಿರ್ಬೇಕಾದ್ರೆ ಅವಾಗ ಅನಿಸುತ್ತೆ ನಿಮಗೆ, ನಾನು ಈ ಥರ ಮಾಡಬಾರ್ದಾಗಿತ್ತು, ನಾನು ಈ ಥರ ಚಟಗಳು ಮಾಡಿ ಇವಾಗ ನನಗೆ ದೇವರು ಒಂದು ಅವಕಾಶ ಕೊಟ್ಟರೆ ಸಾಕು, ನಾನೆಲ್ಲ ಬಿಟ್ಬಿಡ್ತೀನಿ, ನಾನಿನ್ನು ಬದುಕಬೇಕು, ನನ್ನ ಫ್ಯಾಮಿಲಿಗೋಸ್ಕರ ನಾನು ಇರಬೇಕು ಅಂತ ನಿಮ್ಗೆ ಅವಾಗ ಅನಿಸೋವಾಗ ನಿಮಗೆ ಬದುಕಲ್ಲಿ ಯಾವುದೇ ಅವಕಾಶಗಳಿರಲ್ಲ. ಹಾಗಾಗಿ ನೀವು ಚೆನ್ನಾಗಿದ್ದಾಗನೇ ಚೆನ್ನಾಗಿದ್ಬಿಡಿ. ನೀವು ಚೆನ್ನಾಗಿದ್ದಾಗನೇ ಎಲ್ಲನೂ ತ್ಯಜಿಸ್ಬಿಡ್ರಿ. ಅಂದರೆ ಬ್ಯಾಡ್ ಹ್ಯಾಬಿಟ್ಸು. ನಿಮ್ಮವರಿಗೋಸ್ಕರ ನೀವು ಬದಲಾವಣೆ ಮಾಡ್ಕೋಬೇಕು, ಬದಲಾಗಬೇಕು. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಏನಪ್ಪ ಅಂದರೆ, ನಾವೇನು ಹುಟ್ಟತಾನೆ ಯಾವುದೇ ಚಟಗಳು ಕಲ್ತ್ಕೊಂಬರಲ್ಲ. ಹಾಗಾಗಿ ನಮಗೆ ಅದನ್ನು ಬಿಡೋದು ಏನು ದೊಡ್ಡದಲ್ಲ. ಓಕೆ, ಒಂದು ಸರಿ ನಿಮ್ಮವ್ರನ್ನ ನೀವು ನೆನೆಸ್ಕೊಳ್ರಿ. ನೀವು ಇದ್ರೇನೆ ನಿಮ್ಮ ಫ್ಯಾಮಿಲಿ, ನೀವು ಇಲ್ಲ ಅಂದರೆ ಈ ಪ್ರಪಂಚನೂ ಇಲ್ಲ, ನೀವು ಇಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮವ್ರಿಗೋಸ್ಕರ ನೀವು ಬದಲಾಗ್ರಿ. ಬದುಕು ಅಮೂಲ್ಯ, ಈ ಟಾಪಿಕ್ ಬಗ್ಗೆ ನನ್ನ ಅಭಿಪ್ರಾಯನ ನಾನು ತಿಳಿಸಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಪ್ರೀತಿಯ ಅಭಿಮಾನದ ಸ್ನೇಹಿತರಿಗೆ ನಾನು ಏನಪ್ಪ ಕೇಳ್ಕೊಳ್ಳೋದಂದರೆ,
ಈ ನ್ಯಾಚುರಲ್ ಕಿಚನ್ ವಿತ್ ರಘುಶಿರಾ ಚಾನಲ್ನ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ, ನೀವೇನಾದರೂ ಈ ಸರಿ ಜಾಸ್ತಿ ನನಗೆ ಸಬ್ಸ್ಕ್ರೈಬ್ಸ್ ಆದರೆ ನೆಕ್ಸ್ಟ್ ವಿಡಿಯೋದಿಂದ ನಾನು ನನ್ನದೇ ಆದ ಓನ್ ಸಾಂಗ್ಗಳನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಆಲ್ರೆಡಿ ಇದೆ, ನಾನು ಅದನ್ನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಪ್ರೀತಿ ಅಭಿಮಾನ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ.